ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಸರ್ಕಾರವನ್ನು ಟೀಕಿಸುವಂತಹ ಕೆಲಸ ಮಾಡಿದ್ದಾರೆ. ನಾಗಮಂಗಲದ ಘಟನೆ ಬಹಳ ದುರಂತಕಾರಿ. ಸಿದ್ದರಾಮಯ್ಯ ಸರ್ಕಾರ ಬಂದು ಮುಸಲ್ಮಾನರಿಗೆ ಫ್ರೀಡಂ ಸಿಕ್ಕಿದೆ ಅಂತೇಳಿ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಹಿಂದೂ ಮುಖಂಡ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ರಾಜ್ಯದಲ್ಲಿ ಏನು ಮಾಡಿದ್ರೂ ಬಚಾವಾಗಬಹುದು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಬಂದಿದೆ. ನಾಗಮಂಗಲದಲ್ಲಿ ಕಲ್ಲು ಎಸೆದಿರೋದು ಇದೇ ಮನಸ್ಥಿತಿಯವರೇ. ಹಿಂದೂ ಮುಖಂಡ ಚಕ್ರವರ್ತಿ ಸೂಲಿಬೆಲೆ ಅವರು ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಒಂದ್ ರೀತಿ ನಾಗಮಂಗಲದಲ್ಲಿ ಆಗಿರುವಂತಹ ಈ ಘಟನೆ ನೋಡ್ತಾ ಇದ್ರೆ ಹನುಮ ಜಯಂತಿ ಮಾಡಬೇಕು, ಹನುಮ ಧ್ವಜ ಹಾರಿಸಬೇಕು, ಗಣೇಶೋತ್ಸವ ಮಾಡಬೇಕು, ಗಣೇಶ ಮೆರವಣಿಗೆ ಹೋಗ್ಬೇಕು, ಎಲ್ಲದಕ್ಕೂ ಪರ್ಮಿಷನ್ ಸರ್ಕಾರದಿಂದ ಪಡಿಬೇಕಾ ಅಥವಾ ಇವರುಗಳಿಂದ ಪಡಿಬೇಕಾ ಅಂತ ಅನಿಸ್ತಿದೆ. ಮೇಡಮ್, ಫಸ್ಟ್ ಆಫ್ ಆಲ್ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಅಂದ್ರೆ ಈಗ ನಮ್ಮ ರೆಗ್ಯುಲರ್ ಹಬ್ಬಗಳು, ಈ ಹಬ್ಬಗಳನ್ನ ನೀವು ಜನಪದದ ವಿಚಾರವಾಗಿ ಇಷ್ಟೆಲ್ಲ ಮಾತನಾಡ್ತೀರಾ ಅಂದ್ರೆ ಈ ಹಬ್ಬಗಳು ಯಾರೋ ಒಂದು ವರ್ಗ ಒಂದು 4 ಜನ ಸೇರ್ಕೊಂಡು ಸೃಷ್ಟಿ ಮಾಡಿರೋದಲ್ವಾ? ಅಲ್ಲ, ಇದು ಭಾರತೀಯ ಪರಂಪರೆಯೊಂದಿಗೆ ಬಂದಿರುವಂತದ್ದು. ಇದನ್ನ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಈ ಹಬ್ಬವನ್ನ ಮಾಡ್ಬೇಕಾದಾಗ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ, ಅಲ್ಲೊಂದು ಪೆಂಡಾಲ್ ಹಾಕೋತೀವಿ. ಸಹಜವಾಗಿರುವಂತ ಒಂದೆರಡು ಪರ್ಮಿಷನ್ ಬೇಕು ಅಲ್ಲಿರುವಂತ ಆ ಪೆಂಡಾಲ್ ಅನ್ನ ಹಾಕ್ಲಿಕ್ಕೆ. ಅದಕ್ಕೆ ಅದ್ ಬಿಟ್ರೆ ನೀವು ಮೆರವಣಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ತೆಗೆದುಕೊಳ್ಳಿ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಅದ್ರ ಜೊತೆಗೆ ಈಗ ಹೆಂಗಾಗಿದೆ ಅಂತಂದ್ರೆ ಇಂಥ ಜಾಗದಲ್ಲಿ ಮೆರವಣಿಗೆ ಹೋಗ್ಬಾರ್ದು, ಇವ್ರಿದ್ದ ಕಡೆಗಳಲ್ಲಿ ಮೆರವಣಿಗೆ ಹೋಗ್ಬಾರ್ದು, ಇವ್ರ ಮಸೀದಿ ಇದ್ರೆ ಹೋಗ್ಬಾರ್ದು, ಇವರ ದರ್ಗಾ ಇದ್ರೆ ಹೋಗ್ಬಾರ್ದು. ನೀವು ಪ್ರತಿ ಬಾರಿ ಹೀಗ್ ಮಾಡೋದಿದ್ಯಲ್ಲ, ಇದು ಬಹಳ ದುರಂತಕಾರಿ ಸಂಗತಿ ಅಂತ. ಈಗಂತೂ ಹೇಗಾಗಿದೆ ಅಂತಂದ್ರೆ ಇವ್ರ ಜಾಗದಲ್ಲಿ ನೀವು ಹೋದ್ರೆ ಯಾಕೆ ಹೋಗ್ಬಾರ್ದು ಅಂತ ಕೇಳಿದ್ರೆ ಇನ್ನು ಪ್ರಾಬಬ್ಲಿ ನೀವು ಇನ್ನೊಂದು 4-5 ವರ್ಷ ಕಳೆದ್ರೆ ಏನ್ ಹೇಳ್ತಾರೆ ಗೊತ್ತಾ? ನೀವ್ ಯಾಕೆ ದರ್ಗಾ ಮುಂದೆ ಹೋಗ್ಬಾರ್ದು ಅಂದ್ರೆ ಅವ್ರು ಕಲ್ಲೆಸಿತಾರೆ, ಅದಕ್ಕೆ ಹೋಗ್ಬಾರ್ದು. ನೀವು ಮಸೀದಿ ಮುಂದೆ ಯಾಕೆ ಹೋಗ್ಬಾರ್ದು ಅಂದ್ರೆ ಅವ್ರು ಕಲ್ಲೆಸಿತಾರೆ, ಅದಕ್ಕೆ ಹೋಗ್ಬಾರ್ದು. ಅಲ್ಲಿ 4 ಜನ ಮುಸ್ಲಿಮರ ಮನೆ ಇದೆ, ಅಲ್ಲಿ ಹೋದ್ರೆ ಕಲ್ಲೆಸಿತಾರೆ, ಅದಕ್ಕೆ ಹೋಗ್ಬಾರ್ದು. ನೀವು ಪ್ರತಿಯೊಂದಕ್ಕೂ ಹೀಗೆ ಮಾಡ್ಕೊಂಡು ಹೋದ್ರೆ ಈ ರಾಷ್ಟ್ರದಲ್ಲಿ ಉಳಿಯೋದು ಹೇಗೆ ಅಂತ. ಮತ್ ಇದು ಇವತ್ತಿನ ಪ್ರಕ್ರಿಯೆ ಅಲ್ಲ ಇವರದ್ದು. ಇವರು ಇವತ್ತು ನಿನ್ನೆ ತಯಾರು ಮಾಡ್ಕೊಂಡಿದ್ದಾರೆ ಅಂತಲ್ಲ, ಇದು ಸ್ವಾತಂತ್ರ್ಯ ಕಾಲದಲ್ಲೂ ಕೂಡ ಇವರು ಇದೇ ತರ ಮಾಡ್ತಿದ್ರು. ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಗಲಾಟೆ ಈ ವಿಚಾರಗಳಲ್ಲಿ ನಡೆದಿರುವಂತ ಉಲ್ಲೇಖಗಳು ಇತಿಹಾಸದಲ್ಲಿ ಸಿಗತ್ತೆ. ಅಂದ್ರೆ ಇವ್ರು ಯಾವತ್ತೂ ಸುಧಾರಿಸದೇ ಇರುವಂತ ಜನಾಂಗ. ಅದಕ್ಕೆ ಸರಿಯಾಗಿ ಈ ಮರಕಟನಿಗೆ ಹೆಂಡ ಕುಡಿಸದಂತೆ ಸಿದ್ದರಾಮಯ್ಯನವರ ಗವರ್ಮೆಂಟ್ ಇವ್ರಿಗೆ ಹೆಂಗ್ ಸಪೋರ್ಟ್ ಮಾಡತ್ತೆ ಅಂತಂದ್ರೆ, ನೀವು ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಕಟ್ನಿಟ್ಟಾದ ಆಕ್ಷನ್ ತಗೋತೀವಿ ಅಂತ ಇಲ್ಲ. ಉದಾಹರಣೆಗೆ ನೋಡಿ, ಈಗ ನಾಗಮಂಗಲದಲ್ಲಿ ಕಲ್ಲೆಸೆದಿದ್ದಾರೆ. ಏನು ಗವರ್ಮೆಂಟ್ ನ ನಿರ್ಣಯ? ಯಾರು ಕಲ್ಲೆಸ್ತಿದ್ದಾರೋ ಅವ್ರನ್ನ ಹಿಡಿತೀವಿ, ಅವರ ಮನೆ ಬುಲ್ಡೋಸ್ ಮಾಡ್ತೀವಿ, ಅವ್ರು ಇಲ್ಲಿಗಲ್ ಆಗಿ ಇಲ್ಲಿ ಇರೋದನ್ನ ತಡಿತೀವಿ, ಅವೆಲ್ಲ ಅಲ್ಲ. ಅವ್ರ ನಿರ್ಣಯ ಏನಂದ್ರೆ ಕರ್ಫ್ಯೂ ಹಾಕ್ತಿವಿ ಅಂತಂದ್ರೆ ಹಿಂದೂಗಳು ಮನೆ ಆಚೆ ಬರಬಾರ್ದು. ಇದು ಸಂಗತಿ ಅಂತ ನನ್ಗನ್ಸತ್ತೆ. ಬಹಳ ಕಾಲಕ್ರಮದಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಅನ್ಸತ್ತೆ. ಆಮೇಲೆ ಅವರು ಕಲ್ಗಳನ್ನ ತಂದಿದ್ದಾರೆ, ರಾಡ್ಗಳನ್ನ ತಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ದಾರೆ. ಅಂದ್ರೆ ಅವರು ಮೊದಲೇ ಇದನ್ನ ಗಲಾಟೆ ಮಾಡಬೇಕು, ದೊಂಬಿ ಎಬ್ಬಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಅದಕ್ಕೆ ಪೂರ್ವ ತಯಾರಿಯನ್ನ ಮಾಡಿದ್ದಾರೆ. ಇದನ್ನೆಲ್ಲ ಕಡಿವಾಣ ಹಾಕಬೇಕಾದವರು ಈಗ ಹೇಳ್ತಾರೆ ಅದು ಅಚಾನಕ್ ಆಗಿ ಆವೇಶದಲ್ಲಿ ಆಗಿದ್ದು, ಇದು ಸಣ್ಣ ಘಟನೆ ಅಂತ. ಈ ತರದ ವ್ಯಾಖ್ಯಾನಗಳೇ ಬಹುಶಃ ಅವ್ರಿಗೆ ಇನ್ನೂ ಕೂಡ ಅಷ್ಟು ಸಲೀಸಾಗಿದೆಲ್ಲ ಮಾಡ್ಲಿಕ್ಕೆ ಅವಕಾಶ ಆಗ್ತಿದೆ ಅಂತ ಅನ್ಸುತ್ತೆ. ಮೇಡಮ್, ಒಂದೇನು ಅಂತಂದ್ರೆ ಈ ನಾಡಿನಲ್ಲಿರುವಂತ ಈ ರಾಜಕೀಯ ತುಷ್ಟೀಕರಣದ ಈ ಪ್ರಕ್ರಿಯೆಗಳಿವೆಯಲ್ಲ, ಇದು ಯಾವ ತರ ಆಗಿದೆ ಅಂತಂದ್ರೆ ಮುಸಲ್ಮಾನರು ನಮ್ಗೆ ವೋಟ್ ಹಾಕ್ತಾರೆ ಅಂತ ನೀವು ಮುಸಲ್ಮಾನರಿಗೆ ಡೇ 1 ಇಂದಲೇ ಅವರನ್ನ ಬಿಟ್ಬಿಟ್ಟಿದ್ದೀರಾ. ಅವ್ರು ಹೇಗ್ ಬೇಕಿದ್ರು ಆಗ ಬದುಕೋತರ ಬಿಟ್ಕೊಟ್ಟಿದ್ದೀರಾ. ಯಾಕೆ ಅಂತಂದ್ರೆ ಡೇ 1 ಅಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಇಲ್ಲಿನ ಗೃಹ ಸಚಿವರೆಲ್ಲರೂ ಕೂಡ ಇದು ಮುಸಲ್ಮಾನರು ಆಯ್ಕೆ ಮಾಡಿರುವಂತ ಸರ್ಕಾರ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಬಿಕಾಸ್ ಅವ್ರಿಗೆ ಮಾಸ್ ಆಗಿ ಮುಸಲ್ಮಾನರು ವೋಟ್ ಮಾಡಿದ್ದಾರೆ ಎನ್ನುವಂತ ಕೃತಜ್ಞತಾ ಭಾವ ಅವರಿಗಿದೆ. ನಾನ್ ಮತ್ತೆ ನಿಮಗೆ ನೆನಪಿಸ್ಕೊಡೋದಾದ್ರೆ ಯಾಕೆ ಮುಸಲ್ಮಾನರು ಈ ಪರಿ ಏರಿ ಬಿಡ್ತಾರೆ ಅಂತಂದ್ರೆ, ನೀವು ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀರಿ, ಈ ಜೈಲ್ನಲ್ಲಿ ಯಾರ್ಯಾರು ಇದ್ರೋ DJ ಹಳ್ಳಿ KG ಹಳ್ಳಿ ಪ್ರಕರಣದಲ್ಲಿ ಅವ್ರಿಗೆ ರಿಪೋರ್ಟ್ ಮಾಡಿಸ್ಕೊಡ್ಬೇಕು ಅಂತ ನೀವು ಬರೆದಿದ್ದೀರಾ. ನೀವು ಮುಸಲ್ಮಾನರು ಏನೇ ಮಾಡಿದಾಗ್ಲೂ ಅವ್ರು ತಪ್ಪಿಲ್ಲ ಅನ್ನೋ ತರ ಮಾತನಾಡುವಂತ SDPIನವ್ರನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡುವಂತ ಪ್ರಕ್ರಿಯೆ ನೀವು ನಿರಂತರವಾಗಿ ಮಾಡ್ತಿದ್ರೆ, ನೀವು ಮುಸಲ್ಮಾನರಿಗೆ ಒಂದು ಫ್ರೀ ಟಿಕೆಟ್ ಕೊಟ್ಟಂತೆ, ಅವ್ರಿಗೆ ವೀಸಾ ಕೊಟ್ಟಂತೆ ಈ ತರದ ಕಲ್ಲುಗಳನ್ನು ಎಸಿಲಿಕ್ಕೆ. ಆಮೇಲೆ ಎರಡನೇದು, ನಾಳೆ ಬೆಳಿಗ್ಗೆ ನಾನು ಸುಮ್ಮನೆ ನಿಮ್ಗೆ ಕೇಳೋದು, ನಾವೇ ಅಚಾನಕ್ ಆಗಿ ಯಾರ ಮೇಲಾದ್ರೂ ಹೊಡಿಬೇಕು ಅಂದ್ರೆ ಕಲ್ಲುಗಳಿಲ್ಲ ನಮ್ಮ ಹತ್ರ. ಕಲ್ಲುಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಹತ್ರ ಇರುತ್ತೆ.